Littering in public places is injurious to the environment. Hi, hello, good morning. Welcome back to our channel Holiday Mania. So, ಇವತ್ತು ಡೇ 4 at ಗಣಪತಿ ಪುಲೆ ಬ್ಲೂ ಓಷನ್ ಫನ್ ರೆಸಾರ್ಟ್. ಸೊ ಬೆಳಗ್ಗೆಯಿಂದ ಜೋರಾಗಿ ಮಳೆ ಬರ್ತಾ ಇದೆ. ಇವರು ಹೇಳಿದ್ರು ಇಲ್ಲೇನೋ ರೆಡ್ ಅಲರ್ಟ್ ಡಿಕ್ಲೇರ್ ಆಗಿದೆ ಅಂತ ನೆನ್ನೆ. ಸೊ ಬಹುಶಃ ಇವತ್ತು ನಾಳೆ ಎಲ್ಲ ಹೆವಿ ರೈನ್ಫಾಲ್ ಇರುತ್ತೆ ಅನಿಸುತ್ತೆ. ಆ್ಯಂಡ್ ನಾವು ಇಷ್ಟು ನೀಟಾಗಿ ರೆಡಿಯಾಗಿ ಹೋಗ್ತಾ ಇರೋದು ಬೆಳಗ್ಗೆ ವಿಘ್ನೇಶ್ವರನ ದರ್ಶನಕ್ಕೆ. ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಪ್ಪ ಅಂತ ಕೇಳಿಕೊಂಡು ಗಣಪತಿ ಪುಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗ ವಿ ಆರ್ ಆಲ್ ಸೆಟ್ ಟು ಹೆಡ್ ಟುವರ್ಡ್ಸ್ ಗಣಪತಿ ಪುಲೆ ಟೆಂಪಲ್. ಜೈ ಗಣೇಶ. ಮಾನ್ಯ Jai Ganesha. Jai Ganesha. Finally getting into the temple complex, Ganapati Pule temple. The 400-year-old Ganapati idol in the temple is believed to be sprung from the earth. It is believed to be Swayambhu. ಈಗಷ್ಟೇ ವಿಘ್ನ ನಿವಾರಕನ ದರ್ಶನ ಆಯಿತು. ಗಣಪತಿ ಪುಲೆಯ ಗಣಪತಿಯ ದರ್ಶನವನ್ನು ಮುಗಿಸ್ಕೊಂಡು ಗಣನಾಥನಿಗೆ ಗೌರವದಿಂದ ತಲೆಬಾಗಿ ನಮಸ್ಕಾರ ಮುಗಿಸ್ಕೊಂಡು ಈಗಷ್ಟೇ ಬರ್ತಾ ಇದ್ದೀವಿ ಆಚೆ ಕಡೆಗೆ. Lord Ganesha in Ganapati Pule is considered to be the Paschima Dwara Devata. ಒಳಗಡೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ಹೊತ್ತು ದೇವರ ಮುಂದೆ ಕೂತಿದ್ವಿ. We also got to witness the 12 o'clock Mahamangalarati. The exterior walls of the temple painted in red has the beautiful carvings of Ganapati. Another amazing fact about this temple is that the temple is found just on the beach area. Hence, this beach is named after Lord Ganapati as the Ganapati Pule beach. We were blessed to have the Mahaprasad at the temple. Kichdi antu ತುಂಬಾನೇ ಚೆನ್ನಾಗಿತ್ತು. ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿಂದು ಆಚೆ ಬಂದರೆ ನಮಗೆ ಇಲ್ಲಿ ಮೂಷಕರಾಯ ಕಾಣಿಸಿದ್ರು. ಸೊ ಕಿವಿಯಲ್ಲಿ ನಮ್ಮ ಬೇಡಿಕೆಗಳನ್ನು ಇಟ್ಟು ದೇವರೇ ನಮ್ಮನ್ನೆಲ್ಲ ಕಾಪಾಡಪ್ಪ, ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂತ ಜೈ ಗಣೇಶ ಅಂತ ಅಂದ್ಬಿಟ್ಟು ಇವತ್ತಿನ ದರ್ಶನ ಮುಗೀತು. ಅಷ್ಟೇ ದೇವರ ದರ್ಶನ ಮುಗಿಸ್ಕೊಂಡು ಪ್ರಸಾದ ಮುಗಿಸ್ಕೊಂಡು ಆಚೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಪಕ್ಕದಲ್ಲೇ ನಿಮಗೆ MTDCದು ಈ ಒಂದು ಗಣಪತಿ ಪುಲೆ ರೆಸಾರ್ಟ್ ಸಿಗುತ್ತೆ. ರೆಸ್ಟೋರೆಂಟ್ ಕೂಡ ಇದೆ. So in case you wish, you can come here. Finally back to our resort. ರೆಡ್ ಅಲರ್ಟ್ ಇದ್ದಿದ್ರಿಂದ ದಿನ ಪೂರ್ತಿ ಮಳೆ ಜೋರಾಗಿ ಬರ್ತಾ ಇತ್ತು. ಜಡಿ ಮಳೆನಲ್ಲಿ ಬಿಸಿ ಕೊಂಕಣ್ ಮೀಲ್ಸ್ ಆರ್ಡರ್ ಮಾಡಿ ಊಟ ಮಾಡಿದ್ವಿ. ಊಟ ಆಯಿತು. ಮಳೆ ಸ್ವಲ್ಪ ಬರ್ತಾನೆ ಇದೆ, ಹಾಗೇನೇ ಇದೆ. ಸೊ ಹೆಡಿಂಗ್ ಬ್ಯಾಕ್ ಟು ದ ರೂಮ್. Hey guys, good evening. ಸಂಜೆ ಅರೌಂಡ್ 4:30-4:45 ಆಗ್ತಾ ಇದೆ. ಬೀಚ್ ಹತ್ರ ಹೋಗಿ ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಹಾಗೆ ಬರ್ತಾನೆ ಇದೆ, ತುಂತುರು ಮಳೆ ಹನಿ.
ಮಹಾರಾಷ್ಟ್ರದ ಕೋಸ್ಟಲ್ ರೀಜನ್ ಎಷ್ಟು ಸುಂದರವಾಗಿ ಅದ್ಭುತವಾಗಿದೆ ಅನ್ನೋದನ್ನ ಪದ ಪುಂಜಗಳಲ್ಲಿ ವರ್ಣಿಸೋದಕ್ಕೆ ಅಸಾಧ್ಯವಾಗಿದೆ. ಇನ್ಕ್ರೆಡಿಬಲ್ ಇಂಡಿಯಾ. ನಾನು ಯಾವಾಗಲೂ ಹೇಳೋ ಹಾಗೆ ಒಂದೊಂದು ದೃಶ್ಯಾವಳಿನೂ ಕಣ್ಣು ಕೋರೈಸುವಷ್ಟು ಸುಂದರ ಸಂಜೆಯಲ್ಲಿ ಸವಿ ನೆನಪುಗಳ ಬುತ್ತಿಯನ್ನು ಕಟ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ಅದೆಷ್ಟು ವಿಡಿಯೋಗಳನ್ನು ಕ್ಲಿಕ್ ಮಾಡಿದ್ವೋ, ಫೋಟೋಗಳನ್ನು ಕ್ಲಿಕ್ ಮಾಡಿದ್ವೋ ಲೆಕ್ಕವಿಲ್ಲದಷ್ಟು ಸುಂದರ ನೆನಪುಗಳ ಬುತ್ತಿಯನ್ನು ಕೊಂಕಣ್ಣಿಂದ ನಿಮಗೋಸ್ಕರ ಹೊತ್ತು ತಂದಿದ್ದೀವಿ ನಮ್ಮ ಕ್ಯಾಮ್ರಾ ಸೆರೆಯಲ್ಲಿ. ಆಗಲೇ ಹೇಳ್ದಂಗೆನೆ ಇವತ್ತು ರೆಡ್ ಅಲರ್ಟ್ ಡಿಕ್ಲೇರ್ ಆಗಿದೆ. ಅನದರ್ 2 days ಆಫ್ ರೆಡ್ ಅಲರ್ಟ್ ಇನ್ ಕೋಕನ್ ರೀಜನ್. ಅದರಿಂದ ಸಿಕ್ಕಾಪಟ್ಟೆ ಜೋರು ಮಳೆ ಆ್ಯಂಡ್ ದಾರಿ ಉದ್ದಕ್ಕೂ ಮಳೆಯ ಸೊಬಗು ಸೌಂದರ್ಯ, ಕಣ್ಣಿಗೆ ದೃಶ್ಯಾವಳಿಯ ಹಬ್ಬ. ಆಹಾ ಪರಿಸರ ನೀನದೆಷ್ಟು ಸುಂದರ. ಮಳೆಯಲ್ಲಿ ಇವ್ರು ಆರಾಮಾಗಿ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ರು. ಎದುರುಗಡೆ ಎಂಥ ಸುಂದರವಾದ ವ್ಯೂ. ಮಳೆಗಾಲನೇ ಹಾಗಲ್ವಾ, ಒಂಥರ ರೋಮಾಂಚನ. ಮಳೆಯಲ್ಲಿ ನಮ್ಮ ಜರ್ನಿನ ಮುಂದುವರಿಸ್ತಾ ಆರೆವಾರೆ ಬೀಚ್ ಕಡೆಗೆ ಸಾಗಿದ್ವಿ. ಈ ಜರ್ನಿಲಿ ನಮಗೆ ಸಾಥ್ ಕೊಟ್ಟು ನಮ್ಮ ಕೈ ಬಿಡದೆ ನಡೆಸ್ಕೊಂಡು ಹೋಗಿದ್ದು ನಮ್ಮ ಹೈಲಕ್ಸು. ಕೊಂಕಣ್ಣ ಅಲೆಗಳ ಅಬ್ಬರ, ದೃಶ್ಯ ಮನೋಹರ. ಎಷ್ಟು ವಿಡಿಯೋ ಚಿತ್ರೀಕರಣ ಮಾಡಿದ್ರು ಮತ್ತೆ ಮಾಡಬೇಕು, ಮತ್ತೆ ಈ ದೃಶ್ಯವನ್ನು ಸೆರೆ ಹಿಡಿಬೇಕು ಅನ್ನುವಂತಹ ತವಕ ಹಂಬಲ ಮನದಲ್ಲಿ. Matte we have come back to the same stall for some bel puri, chai and coconuts. ಚಿಟಪಿಟ ಮಳೆನಲ್ಲಿ ಒಂದು ಕಡಕ್ಕಾದ ಚಾಯ್ ಕುಡಿದು, ಅದು ಮಹಾರಾಷ್ಟ್ರದ ಕಡಕ್ ಚಾಯ್ ಕುಡಿದು ಆರೆವಾರೆ ಬೀಚ್ನ ವ್ಯೂನ ಎಂಜಾಯ್ ಮಾಡ್ತಾ ಆ್ಯಂಡ್ ಈವ್ನಿಂಗ್ ವೆರಿ ವೆಲ್ ಸ್ಪೆಂಟ್ ವಿತ್ ದ ಲವ್ಡ್ ಫ್ಯಾಮಿಲಿ. ಕೋಸ್ಟಲ್ ಡ್ರೈವ್ನ ಎಂಜಾಯ್ ಮಾಡ್ತಾ, ಮಳೆನ ಎಂಜಾಯ್ ಮಾಡ್ತಾ ನಮ್ಮ ಡ್ರೈವ್ನ ಕಂಟಿನ್ಯೂ ಮಾಡ್ತಾ ಬಂದ್ವಿ. ನೋಡಿದ್ರೆ ಮತ್ತೆ ಆಗಲೇ ಹೋಗುವಾಗ ನಿಲ್ಲಿಸಿದಂಥ ಸ್ಪಾಟ್ ಹತ್ರನೇ ಬಂದು ನಿಂತ್ಕೊಂಡ್ವಿ. ಈ ಅಲೆಗಳ ಒಂದು ಸೊಬಗನ್ನು ನೋಡಿ ಆನಂದಿಸೋದೇ ಒಂದು ಸೌಭಾಗ್ಯ. ಸೊ ಸಮ್ ಆಫ್ ರೋಡಿಂಗ್ ಟೈಮ್. ಒಂದು ಹೊಸ ಜಾಗನ ಹುಡುಕೊಂಡು ಬಂದಿದ್ದೀವಿ. ಇದೊಂದು ಸಕ್ಕತ್ತಾಗಿರುವಂಥ ಜಾಗ ಕಾಣಿಸ್ತು. ಸೊ ನಮ್ಮ ಹೈಲಕ್ಸ್ ಇರುವಾಗ ಏನು ಭಯ, ಹತ್ಸೇ ಬಿಟ್ವಿ. ಆ್ಯಂಡ್ ಹಿಯರ್ ವಿ ಆರ್ ಎಂಜಾಯಿಂಗ್ ದಿಸ್ ವಂಡರ್ಫುಲ್ ಆಫ್ ರೋಡಿಂಗ್ ಟ್ರ್ಯಾಕ್. ಗೈಸ್, ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ. ದಿಸ್ ಪ್ಲೇಸ್ ಇಸ್ ಜಸ್ಟ್ ಹೆವೆನ್ಲಿ ಬ್ಯೂಟಿಫುಲ್. ನೋಡಿ, ಸೊ ಮಾನ್ಸೂನ್ ಫುಲ್ ಜೋಶಲ್ಲಿದೆ ಇಲ್ಲಿ ಕೋಕೆನಲ್ಲಿ, ರತ್ನಗಿರಿ. ವಿ ಆರ್ ಟೋಟಲಿ ಎಂಜಾಯಿಂಗ್ ದಿಸ್ ಪ್ಲೇಸ್. ಜಸ್ಟ್ ಸಿ ವಾಟ್ ವಿ ಡಿಸ್ಕವರ್ಡ್. ಇಟ್ ಇಸ್ ಸೋ ಪ್ರಿಟಿ ಬ್ಯೂಟಿಫುಲ್. ಅಲ್ಲಿ ನಮ್ಮ ಹೈಲಕ್ಸ್ ನಿಂತಿದೆ ಆ್ಯಂಡ್ ವಿ ಆರ್ ಎಂಜಾಯಿಂಗ್ ದ ರೈನ್ ವಿತ್ ಕಲರ್ಫುಲ್ ರೈನ್ ಕೋಟ್ಸ್. ಏನೋ ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ದೀವಿ, ದಯವಿಟ್ಟು ಡೂ ಚೆಕ್ ಇಟ್ ಔಟ್ ಇನ್ ಅವರ್ ಚಾನಲ್. Guys, just look at this, the veg premium thali, Konkan thali. I am loving it. Puri ide idralli. So illi vade ide
ಆ್ಯಂಡ್ ಮಜ್ಜಿಗೆ, ಮ್ಯಾಂಗೋ, ಆಮ್ರಸ್, ದಾಲ್, ಬಟಾಟ ಮತ್ತು ಆ್ಯಂಡ್ ಇಲ್ಲಿ ಕೊತ್ತಂಬರಿ ವಡ ಇದೆ. ಆ್ಯಂಡ್ ಐ ಆಮ್ ಲವಿಂಗ್ ದಿಸ್ ಪ್ಲ್ಯಾಟರ್, ಐ ಆಮ್ ಲವಿಂಗ್ ಇಟ್. ಎಲ್ಲದಕ್ಕಿಂತ ಮೋದಕ್. ವಾವ್. ನಿನ್ನೆ ನಾವು ಡಿನ್ನರ್ಗೆ ಹೋಗಿದ್ದಂತಹ ವೆಸ್ಟ್ ಬೇ ರೆಸಾರ್ಟ್ ಅವ್ರದ್ದೇ ಇಲ್ಲಿ ಒಂದು ವೆಸ್ಟ್ ಬೇ ಕೆಫೆ ಇತ್ತು. ಅಲ್ಲಿ ನಿಲ್ಸಿದ್ವಿ ಆ್ಯಂಡ್ ಫಿಂಗರ್ ಲಿಕ್ಕಿಂಗ್ ಫುಡ್. ಟ್ರಸ್ಟ್ ಮೀ, ಇಫ್ ಯೋರ್ ಇನ್ ಗಣಪತಿ ಪುಲೆ ಈ ಒಂದು ಕೆಫೆನಲ್ಲಿ ಮೀಲ್ಸ್ ಟ್ರೈ ಮಾಡೋದನ್ನ ಮರಿಬೇಡಿ. ಹೊಟ್ಟೆ ತುಂಬ ರುಚಿ ರುಚಿಯಾದ ಊಟ, ಕಣ್ಣಿಗೆ ಕಣ್ಣು ಕೋರೈಸುವಂತಹ ನೋಟ, ಇದೆಲ್ಲ ಇರುವಾಗ ಕೋಕಣ್ಗಿಂತ ಇನ್ನೊಂದು ಸ್ವರ್ಗ ಇದೆಯಾ? Hey guys, good morning. It's day 5 at Ratnagiri Ganapati Phule. So ಇವತ್ತು 5th day. ನಾವು ನಮ್ಮ ಎಲ್ಲ ಕೊಂಕಣ್ ಟ್ರಿಪ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿಕೊಂಡು ವಿ ಆರ್ ಹೆಡಿಂಗ್ ಬ್ಯಾಕ್ ಹೋಮ್. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? It's not okay. Stay was comfortable, but the beauty nice outside. Okay. ಸೊ ದಿಸ್ ವಾಸ್ ಆರ್ ಫೀಡ್ಬ್ಯಾಕ್ ಅಬೌಟ್ ದಿಸ್ ಕೊಂಕಣ್ ಟ್ರಿಪ್. ಇನ್ನು ಮುಂದೆ ತುಂಬ ಮಾತಾಡೋದಿದೆ, ಹೇಳ್ತಾ ಹೋಗ್ತೀನಿ. ಸೊ ಇದ್ರ ಜೊತೆನಲ್ಲೇ ಒಂದು ಅದ್ಭುತವಾದ ವ್ಯೂ ಜೊತೆಯಲ್ಲಿ ನನ್ನ ಹಿಂದೆ ನೀವು ಏನು ನೋಡ್ತಾ ಇದ್ದೀರಾ, ಈ ಒಂದು ಸುಂದರವಾದ ಬುದ್ಧ ಸ್ಟ್ಯಾಚ್ಯೂ ಜೊತೆಯಲ್ಲಿ ಐ ಆಮ್ ಸೈನಿಂಗ್ ಆಫ್ ರೈಟ್ ನೌ ಆ್ಯಂಡ್ ಕ್ಯಾಚ್ ಯು ಸೂನ್. So finally checking out from our room after 4 nights and 5 days stay here. So ಈಗ heading back to home and on the way through Kolhapur. ಸೊ ನೋಡೋಣ ದಾರಿಲಿ ಏನಾದ್ರು ಮಿಸಲ್ ಪಾವ್, ಪಾವ್ ಭಾಜಿ ಸಿಕ್ಕಿದ್ರೆ ಬಿಸಿ ಬಿಸಿ ಚಾಯ್ ಕುಡ್ಕೊಂಡು ಹಾಗೆ ಬೆಂಗಳೂರು ಕಡೆಗೆ. ಸೊ ಫೈನಲಿ 5 ದಿನಗಳ ವಂಡರ್ಫುಲ್ ಸ್ಟೇನ ಮುಗಿಸ್ಕೊಂಡು ಬ್ಲೂ ಓಷನ್ ಕರ್ನಿಂದ ಹೊರಟಿದ್ದೀವಿ. ದಾರಿ ಉದ್ದಕ್ಕೂ ಸಖತ್ ಜೋರಾಗಿ ಮಳೆ ಸುರಿತಾನೆ ಇತ್ತು. ಮಳೆಯ ಅಬ್ಬರಕ್ಕೆ ದಾರಿ ಉದ್ದಕ್ಕೂ ಮಿನಿ ವಾಟರ್ ಫಾಲೇ ಸೃಷ್ಟಿಯಾಗೋಗಿತ್ತು. ಎಲ್ಲಿ ನೋಡಿದ್ರು ಅಲ್ಲಿ ಧಾರಾಕಾರವಾಗಿ ಸುರಿತಾ ಇದ್ದಂತಹ ಜಲಧಾರೆ. ಓ ಮೈ ಗಾಡ್, ಜಸ್ಟ್ ಲುಕ್ ಅಟ್ ದಿಸ್. ಒಳ್ಳೆ ಅಡ್ವೆಂಚರ್ ಆಗ್ತಾ ಇದೆ ನಮಗೆ. ಸೊ ನಾವು ಬರವಾಗ ಬಂದಿದ್ದು ರೋಡ್ ತೊಗೊಂಡಿರ, ಬೇರೆ ಇನ್ಯಾವುದೋ ರೋಡ್ ಗೂಗಲ್ ಮ್ಯಾಪ್ ತೋರಿಸ್ತು, ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಕೋಲ್ಹಾಪುರ ರೋಡ್ ಇದು. ಸೊ ಡೈರೆಕ್ಟಾಗಿ ಗಣಪತಿ ಪುಲೆಯಿಂದ ಟುವರ್ಡ್ಸ್ ಕೋಲ್ಹಾಪುರ ಅನ್ನೋ ರೂಟ್ ಮ್ಯಾಪ್ ಹಾಕಿದ್ವಿ ಆ್ಯಂಡ್ ಸಿ ವೇರ್ ದಿಸ್ ಅಡ್ವೆಂಚರ್ ಇಸ್ ಡ್ರೈವಿಂಗ್ ಅಸ್ ಟು. ಓ ಮೈ ಗಾಡ್, ನಿಜವಾದ ಅರ್ಥದಲ್ಲಿ ಮಾನ್ಸೂನ್ ಡ್ರೈವ್ ಅಂದರೆ ಇದು, ಅಡ್ವೆಂಚರ್ ಅಂದರೆ ಇದು. ವಾವ್, ಎಂಥ ರೋಡು. ಆ್ಯಂಡ್ ಲುಕ್ ಆಟ್ ದ ಸೀನರಿ ಅರೌಂಡ್ ಅಸ್. ಮೈ ಗಾಡ್, ಈ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದರಿಂದ ಅಲ್ಲಲ್ಲಿ ರಫಿ ಪ್ಯಾಚಸ್ಗಳನ್ನ ನೋಡ್ತಾ ಇದ್ದೀವಿ. ಓ ವೇಟ್ ಅ ಮಿನಿಟ್, ವಾಟ್ ಇಸ್ ದಿಸ್? ಓ ಮೈ ಗಾಡ್, ಒಂದು ಕ್ಷಣ ಚಿಕ್ಕಮಗಳೂರು, ಸಕಲೇಶ್ಪುರ, ಮುನ್ನಾರು, ವಾವ್, ಎಲ್ಲ ಹಿಲ್ ಸ್ಟೇಷನ್ಸು ಕಣ್ಮುಂದೆ ಬಂದು ಹೋಯಿತು. ನೈನಿತಾಲು. My God, look at this place. What an amazing drive. ದಾರಿ ಉದ್ದಕ್ಕೂ ಲೆಕ್ಕಕ್ಕೆ ಸಿಗದೇ ಇರೋಷ್ಟು ವಾಟರ್ ಫಾಲ್ಸ್ನ ನೋಡಿದ್ದೀವಿ. ಅಯ್ಯೋ, ಅಂಬೋಲಿ ಘಾಟ್ ಮೇಲೆ ಹೋಗ್ತಾ ಇಲ್ವಲ್ಲ ಅನ್ನೋ ಫೀಲಿಂಗ್ ಇತ್ತು, ಆದರೆ ಮಿನಿ ಅಂಬೋಲಿ ಘಾಟ್ ಇಲ್ಲಿ ಸೃಷ್ಟಿಯಾಗಿತ್ತು. ವಾವ್, ಐ ಟೆಲ್ ಯು, ಸಚ್ ಅನ್ ಅಮೇಝಿಂಗ್ ಡ್ರೈವ್. ಮಿಸ್ಟ್, ವಾಟರ್ ಫಾಲ್ಸ್ ಆ್ಯಂಡ್ ದ ರೈನ್. ಮೈ ಗಾಡ್. ಮಳೆಯ ಅಬ್ಬರ
ಅಬ್ಬರಕ್ಕೆ ಅದೆಷ್ಟೋ ಫಾರ್ಮ್ ಫೀಲ್ಡ್ಸ್ಗಳು ನೀರಿನಲ್ಲಿ ಕೊಚ್ಚೋಗಿದ್ದಾವೆ. ಇಟ್ಸ್ ಅ ವೆರಿ ಸ್ಯಾಡ್ ಸ್ಟೇಟ್, ಬಟ್ ನೇಚರ್ ಇರೋದೇ ಹಾಗೆ. ಇಲ್ಲಿ ದೂರದಲ್ಲಿ ನಿಮಗೆ ವಿಂಡ್ಮಿಲ್ಸ್ ಕಾಣಿಸ್ತಾ ಇದೆಯಾ? ಸೊ ಈಗ ನಮಗೆ ವಿಂಡ್ಮಿಲ್ಸ್ ಕಾಣಿಸೋದಕ್ಕೆ ಶುರು ಆಯಿತು. ನೇಚರ್ ಇಸ್ ಸೋ ಪ್ರಿಟಿ ಬ್ಯೂಟಿಫುಲ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೇಚರ್ ಇಸ್ ಸ್ಕೇರಿ. ಮೈಲೇಜ್ ಅಂತೂ ಬರ್ಸ್ಟಾಗಿ ಕೊಟ್ಟಿದೆ ಈ ಸಲ 5.8 5.9 ಹಂಗಿದೆ. ಯಾಕೆಂದರೆ ಅಷ್ಟೊಂದ್ಸಲ ಎ ಸಿ ಹಾಕ್ಬಿಟ್ಟು ಹೀಟ್ರ್ ಹಾಕ್ಬಿಟ್ಟು ಜಸ್ಟ್ ಬಿಟ್ಟಿದ್ವಿ ಅಲ್ಲೆಲ್ಲ ವ್ಯೂ ಪಾಯಿಂಟಲ್ಲಿ ನಿಲ್ಲಿಸಿದಾಗ. ಆಮೇಲೆ ರೋಡ್ಸು ತುಂಬಾ ಕೆಟ್ಟದಾಗಿತ್ತು. ಆಮೇಲೆ ಪವರ್ ಮೋಡಲ್ಲಿ ಬೇರೆ ಓಡಿಸಿದ್ದು, ಅದೆಲ್ಲ ಸೇರಿ ಇಷ್ಟೇ ಮೈಲೇಜ್ ಬಂದಿತ್ತು. ಕಣ್ಣ ಮುಂದೆ ಕಣ್ಣು ಕೋರೈಸುವಂತಹ ಹಚ್ಚು ಹಸಿರಿನ ಬೆಟ್ಟಗಳ ಸಾಲು ಸಾಲು. ಯಾರೇ ಆದರೂ ಇಂತಹ ಸುಂದರ ದೃಶ್ಯಾವಳಿಗಳನ್ನ ನೋಡ್ತಾ ಹೋದ್ರೆ ಕವಿ ಆಗೋದು ಗ್ಯಾರಂಟಿ. ಜೈ ಗಣೇಶ. ಎದುರುಗಡೆ ನೋಡಿ ಹಳೇ ಬಸ್ ಒಂದು ಹೋಗ್ತಾ ಇದೆ. ಓ, ಈ ಬಸ್ ನೋಡಿದ ತಕ್ಷಣ ನನಗೆ 1990s ಜ್ಞಾಪಕ ಬಂತು. ಹೊಟ್ಟೆ ಸಖತ್ ಹಸ್ತಿದ್ರಿಂದ ಒಂದು ಕ್ವಿಕ್ ಲಂಚ್ ಬ್ರೇಕ್ ತಗೊಂಡ್ವಿ. ಹಾಗೇನೆ ಬೇಗ ಬೇಗ ಊಟ ಮುಗಿಸ್ಕೊಂಡು ಬ್ಯಾಕ್ ಟು ದ ರೋಡ್ಸ್. ಇಲ್ಲೆಲ್ಲೂ ನೀರು ತುಂಬ ತುಳುಕ್ತಾ ಇದೆ. ಅದು ಮಣ್ಣಿನ ನೀರು ನೋಡಿ ಯಾವ ಕಲರಲ್ಲಿ ಹರಿದು ಹೋಗ್ತಾ ಇದೆ ಅಂತ. ಮಳೆಯಲ್ಲಿ ಸೇಫ್ ಆಗಿ ಡ್ರೈವ್ ಮಾಡೋದು ತುಂಬಾ ಇಂಪಾರ್ಟೆಂಟು ಅನ್ನೋದಕ್ಕೆ ಎದುರುಗಡೆ ಹೋಗ್ತಾ ಇರೋ ಕಾರೇ ಸಾಕ್ಷಿ. ಹೊರಡೋ ದಿನ ನಾವು ನಿಲ್ಸಿದ್ದಂತಹ ಕೆಫೆ ಮಿಶ್ರಾ ಪೇಡಾಗೆ ನೆನೆ ವಾಪಸ್ ಬಂದು ಸ್ನ್ಯಾಕ್ಸ್ ತಗೊಂಡ್ವಿ. ವಾವ್, ಫಿಂಗರ್ ಲಿಕ್ಕಿಂಗ್ ಗುಡ್. ಸಂಜೆ ಆಗ್ತಿದ್ದಂಗೆ ಹಕ್ಕಿಗಳೆಲ್ಲ ಹಾರಿ ಹೋಗಿ ಗೂಡು ಸೇರ್ಕೊಳ್ಳೋ ಹಾಗೆ ನಾವು ಕೂಡ ನಮ್ಮ ಗೂಡನ್ನ ಸೇರ್ಕೊಂತಾ ಇದ್ದೀವಿ. ಇದಿಷ್ಟು ನಮ್ಮ ಕೋಕನ್ ಟ್ರಿಪ್ ಆಗಿತ್ತು. ಈ ಸೀರೀಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you soon.